ಮನಸ್ಸನ್ನು ರಂಜಿಸಿ ಕಾಲ ವ್ಯರ್ಥ ಮಾಡಿ ಶೂನ್ಯ ಪ್ರಯೋಜನ ಪಡೆಯಲು ಸಮರ್ಥರಾಗಬೇಡಿ. ಭಗವಂತನ ಕಥೆಯನ್ನು ಕೇಳುವುದರಿಂದ ಕಾಲ ಸಾರ್ಥಕಪಡಿಸಿಕೊಳ್ಳಿ. ಉತ್ತಮ ಜ್ಞಾನ ಸಂಪತ್ತು ಪಡೆದುಕೊಳ್ಳಿ. ಜೀವನಕ್ಕೆ ದಾಂಪತ್ಯ ಎಂಬುದು ಸರ್ವಶ್ರೇಷ್ಠ ಸಂಪತ್ತು. ದಾಂಪತ್ಯ ಪ್ರಾರಂಭ ವಿವಾಹ ವಿಧಿಯಿಂದ. ಇದು ಜಗತ್ತಿನ ಮಾನವ ಸಮಾಜದ ಎಲ್ಲ ಅತ್ಯುನ್ನತ ಸೌಕರ್ಯಗಳ ಶ್ರೇಷ್ಠತಮ ಸೌಖ್ಯ. ದಾಂಪತ್ಯ ಜೀವನ ವಂಶ, ಕುಲ, ಧರ್ಮವೃದ್ಧಿಗೆ ಆಧಾರಭೂತವಾದದ್ದು. ಧರ್ಮಾಚರಣೆ ಜಗತ್ತಿನ ನಿಲುವಿಗೆ ಆಧಾರ ಸ್ತಂಭ. ಸಕಲ ಸುಖಮಯ ಜೀವನಕ್ಕೆ ನಾಂದಿ. ಪತಿ ಪತ್ನಿ ಎನಿಸಿಕೊಂಡವರು ಎಂದೂ ಇಡೀ ಜೀವಮಾನದಲ್ಲಿ ಯಾವುದೇ ಸಂದರ್ಭದಲ್ಲಿ ಒಬ್ಬರನ್ನು ಬಿಟ್ಟು ಒಬ್ಬರು ಜೀವಿಸುವ ಪ್ರಮೇಯವೇ ಇಲ್ಲ. ಪ್ರತಿ ಮಾನವನಿಗೂ ಮಾನವನ ಜೀವನ ಕ್ರಮಕ್ಕೆ ಮಾರ್ಗದರ್ಶಕಗಳಾದ ಪುರಾಣ, ಇತಿಹಾಸಾದಿ ಸದ್ಗ್ರಂಥಗಳು ದಾಂಪತ್ಯ ಜೀವನದ ಕೈಗನ್ನಡಿಗಳು. ಜಗತ್ತಿನಲ್ಲಿ ಧರ್ಮ ಉಳಿಯಬೇಕಾದರೆ ಧಾರ್ಮಿಕ ದಾಂಪತ್ಯ ಉಳಿಯಬೇಕು. ದೇಶದ ಪ್ರಜೆಗಳು ಸೌಖ್ಯ ಸಂತೋಷಭರಿತರಾಗಿ ಬದುಕಬೇಕಾದರೆ ದಾಂಪತ್ಯ ಜೀವನದ ಗುಟ್ಟು ತಿಳಿದು ಧರ್ಮ ಮಾರ್ಗದಲ್ಲಿ ಸಾಗಿದರೆ ವಂಶವೃದ್ಧಿ, ಕುಲವೃದ್ಧಿ, ಜಾತಿ ಪದ್ಧತಿಗಳು, ಜನಾಂಗದಲ್ಲಿ ಒಗ್ಗಟ್ಟು, ದೇಶಾಭಿವೃದ್ಧಿ ಎಲ್ಲದರ ಅಭಿವೃದ್ಧಿಗೂ ಕಾರಣವಾಗುತ್ತದೆ. ವಿವಾಹ ಹಾಗೂ ದಾಂಪತ್ಯ ವ್ಯಾಪಾರ ವಸ್ತುವಲ್ಲ. ಮಾನವನ ಜೀವನ ಯಾತ್ರೆ ಸುಲಭ ಮಾರ್ಗವಲ್ಲ. ಯಾರು ಬಯಸಿದಂತೆ ನಡೆಯುವುದಲ್ಲ. ಪ್ರತಿ ಮಾನವನಿಗೂ ಹೆಣ್ಣಾಗಲಿ ಗಂಡಾಗಲಿ ಸುಖ ದುಃಖ, ನೋವು ನಲಿವು, ರೋಗ ರುಜಿನಗಳು, ಬಾಧೆಗಳು, ಸಂಕಷ್ಟಗಳು, ಮಾನ ಅವಮಾನ ಇತ್ಯಾದಿ ಕಷ್ಟ ಕಾರ್ಪಣ್ಯಗಳು ಬಂದೇ ಬರುತ್ತದೆ. ಅವರವರು ಮಾಡಿರುವ ಕರ್ಮಾನುಸಾರ ಪ್ರಾರಬ್ಧ ರೂಪದಲ್ಲಿ ತೋರಿಕೊಂಡು ಎಲ್ಲರನ್ನೂ ಮನುಷ್ಯನಾಗಿ ಹುಟ್ಟಿದ ಪ್ರತಿ ವ್ಯಕ್ತಿಯನ್ನೂ ಶ್ರೀಮಂತನಾಗಲಿ ಕಡು ಬಡವನಾಗಲಿ ತಾರತಮ್ಯ ಇಲ್ಲದಂತೆ ಅನುಭವಿಸುವಂತೆ ಮಾಡುತ್ತದೆ. ಇದೇ ಜೀವನದ ಮರ್ಮ. ಹೀಗೆ ಜೀವನದಲ್ಲಿ ಬಂದು ಒದಗುವ ತಾಪತ್ರಯಗಳನ್ನು ಒಂದಾಗಿ ಒಬ್ಬರಿಗೊಬ್ಬರು ಭಯಪಡದೆ ಸಹಕರಿಸಿಕೊಂಡು ಸುಖ ದುಃಖಗಳಲ್ಲಿ ಸಮಭಾಗಿಗಳಾಗಿ ಜೀವಮಾನ ಪರ್ಯಂತ ಎಡಬಿಡದೆ ಧರ್ಮದರ್ಶಿಗಳಾಗಿ ಬದುಕುವುದೇ ದಾಂಪತ್ಯ ಜೀವನದ ಗುರಿ. ಈ ರಹಸ್ಯವನ್ನು ತಿಳಿಯದೆ ಧರ್ಮದೃಷ್ಟಿ ಇಲ್ಲದೆ ಅವಿವೇಕಿಗಳಾಗಿ ಹೊರಕ್ಕೆ ಕಾಣಸಿಗುವ ವೈಭವದ ಬದುಕಿಗೆ ಮರುಳಾಗಿ ಧರ್ಮ ಮಾರ್ಗದಲ್ಲಿ ನಡೆಯದೆ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವ ಸ್ವತಂತ್ರರೆಂಬ ಭ್ರಾಂತಿಗೆ ಸಿಕ್ಕಿ ಪತಿ ಪತ್ನಿ ಎನಿಸಿಕೊಂಡವರು ಒಬ್ಬರ ಸಹಕಾರಕ್ಕೆ ಒಬ್ಬರು ನಿಲ್ಲದೆ ಕೇವಲ ಸ್ವಾರ್ಥ ಸಾಧನೆಗಾಗಿ ದಾಂಪತ್ಯದ ಸೋಗು ಹಾಕಿಕೊಂಡು ಬದುಕುವ ಬದುಕು ಬದುಕಲ್ಲ. ಇಂಥ ಬದುಕಿನಿಂದ ಇಹದಲ್ಲಿ ಎಂದರೆ ಈಗ ಪಡೆದಿರುವ ಶರೀರ ಜೀವಂತವಾಗಿರುವವರೆಗೆ ಸೌಖ್ಯ ಬದುಕಿಗೆ ಅವಕಾಶವಿಲ್ಲ. ಇನ್ನು ಈ ಶರೀರ ಪತನವಾದ ಮೇಲೆ ಪಶುವಾದಿ ಹೀನ ಜನ್ಮಗಳು ತಪ್ಪಿದ್ದಲ್ಲ. ಇದು ಒಬ್ಬರ ಅಭಿಪ್ರಾಯವಲ್ಲ. ನಮ್ಮ ಧರ್ಮಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಭಾಗವತ ಸ್ಮೃತಿಗಳು ಉದ್ಘೋಷಿಸುತ್ತಿವೆ. ಧರ್ಮಾವಲಂಬಿಗಳಾಗಿ ದಾಂಪತ್ಯ ಜೀವನದ ಸುಖ ಸಂತೋಷಕ್ಕೆ ಭಾಗಿಗಳಾಗಿ ಇಹದಲ್ಲೂ ಪರದಲ್ಲೂ ಸುಖಿಗಳಾಗಿ ಬಾಳುವ ಸೌಭಾಗ್ಯದ ಜನರೇ ಮಾನವ ಕುಲಕ್ಕೆ ಕಳಸಪ್ರಾಯರು. ಪುರಂದರದಾಸರ ಹಾಡಿನಲ್ಲಿ ಹೇಳಿದಂತೆ ಪರಸತಿಯರೊಲುಮೆಗೆ ಒಲಿದು ಹರುಷದಿಂದ ಅವಳ ಬೆರೆತು ಅರಿವ ನೀರಿನೊಳಗೆ ಮುಳುಗಿ ಬೆರಳೆನಿಸುವವರ ಕಂಡು ನಗೆಯು ಬರುತ್ತಿದೆ, ಎನಗೆ ನಗೆಯು ಬರುತ್ತಿದೆ. ಏನಿದರ ಅರ್ಥ? ಧರ್ಮ ಮಾರ್ಗದಲ್ಲಿ ನಡೆಯದೆ ಅಧಾರ್ಮಿಕರಾಗಿ ನಡೆದು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿ ಜಪ ತಪ ಪೂಜಾದಿಗಳನ್ನು ಮಾಡಿದರೆ ಉತ್ತಮ ಫಲ ಸಿಗುವುದಿಲ್ಲ. ನರಕದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅದಕ್ಕಾಗಿ ನಗು ಬರುತ್ತಿದೆ. ಇನ್ನು ಪತ್ನಿ ಬಗ್ಗೆ ಹೇಳಿದ್ದಾರೆ. ಪತಿಯ ಸೇವೆ ಬಿಟ್ಟು ಪರಪತಿಯ ಕೂಡ ಸರಸವಾಡಿ ಸತತ ಮೈಯ ತೊಳೆದು
ಹಲವು ವ್ರತವ ಮಾಳ್ಪ ಸತಿಯ ಕಂಡು ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ. ಏನಿದರ ಮರ್ಮ? ಮೇಲೆ ಪತಿಗೆ ಹೇಳಿದಂತೆ ಧರ್ಮಭಾವನೆ ಇಲ್ಲದೆ, ಪಾಪಭೀತಿ ಇಲ್ಲದೆ, ಸ್ವೇಚ್ಛೆಯಿಂದ ಬದುಕಿ ನಾನಾ ವ್ರತ ಉಪವಾಸ ಇತ್ಯಾದಿ ಆಚರಣೆಗಳು ಮಾಡಿದರೆ ವ್ಯರ್ಥ, ನರಕವೇ ಗತಿ. ಇದು ಜೀವನದ ಧರ್ಮ ಸೂಕ್ಷ್ಮಗಳು. ಈ ಸೂಕ್ಷ್ಮಗಳನ್ನು ತಿಳಿದು ಬಾಳುವುದೇ ಮಾನವ ಜೀವನದ ಸಾರ್ಥಕತೆ. ಈಗಿನ ಆಧುನಿಕ ವಿದ್ಯಾಭ್ಯಾಸದ ಸೋಗಿನಲ್ಲಿ ಎಲ್ಲವನ್ನೂ ಮರೆತು ಆಧುನಿಕರೆಂಬ, ಬುದ್ಧಿವಂತರೆಂಬ ಭ್ರಾಂತಿಗೆ ಒಳಪಟ್ಟು ತಮ್ಮತನವನ್ನು ತಾವು ಮರೆತು ಮುಂದಿನ ಸ್ಥಿತಿಗತಿಗಳ ಬಗ್ಗೆ ಯೋಚನೆಯೇ ಇಲ್ಲದೆ ಅಂಧಕಾರದಲ್ಲಿ ಮುಳುಗಿದೆ ಜನಾಂಗ. ಈ ಜೀವಿಯನ್ನು ನರಕ ಯಾತನೆಗಳಿಂದ ತಪ್ಪಿಸಲು ಸಹಕಾರಕ್ಕೆ ಬರುವ ಯಾವ ಸಂಪತ್ತೂ ಈ ಲೋಕದಲ್ಲಿ ಇಲ್ಲ. ಧರ್ಮವನ್ನು, ಧರ್ಮ ಸೂಕ್ಷ್ಮಗಳನ್ನು ಅರಿತು ಭಗವಂತನ ಕಥೆಯನ್ನು ಕೇಳುವುದರಿಂದ ಮಾನಸಿಕ ನೆಮ್ಮದಿ, ಶಾಶ್ವತ ಸುಖ ಸಂತೋಷಕ್ಕೆ ದಾರಿಯಾಗುತ್ತದೆಯೇ ಹೊರತು ಕಣ್ಣಿಗೆ ಕಾಣುವ ವೈಭವಗಳನ್ನು ನೋಡಿ ಮರುಳಾಗಿ ಧರ್ಮಹೀನ ಮಾರ್ಗದಲ್ಲಿ ಜೀವಿಸುವ ಮಾನವ ರೂಪಿಗಳಿಗೆ ನರಕ ಯಾತನೆ ಶರೀರ ತಪ್ಪಿದ್ದಲ್ಲ. ತಪ್ಪಿಸಿಕೊಳ್ಳಲು ಮಾರ್ಗವೇ ಇಲ್ಲ. ಎಚ್ಚರಿಕೆಯಿಂದ ಬದುಕಲು ಕಲಿಯಬೇಕು.